ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಮ್ಮ ಜೀವನದಲ್ಲಿ ನಾವು ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ನಮಗೆ ತುಂಬಾ ನೋವನ್ನು ಕೊಡ್ತವೆ, ತುಂಬ ಕಷ್ಟಗಳನ್ನು ಕೊಡ್ತವೆ. ಅದರ ಪೈಕಿ ಒಂದು 5 ಸಮಸ್ಯೆಗಳು ಪ್ರಮುಖವಾಗಿ ನಮ್ಮನ್ನು ಬಾಧಿಸುವಂಥ ಸಮಸ್ಯೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳ ಬಗ್ಗೆ ಕೂಡ ತಿಳಿತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವ್ರಧಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳು, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸಲಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಇರತಕ್ಕಂಥದ್ದು ಶನಿವಾರ. ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ಇದೆ. ಶನಿವಾರ ಅಂದರೆ ನಾವು ಸಹಜವಾಗಿ ಅದರಲ್ಲೂ ಕೂಡ ಶ್ರಾವಣ ಮಾಸ ಅಂದರೆ ಅತ್ಯಂತ ಪರಮೋತ್ತಮವಾದ ಮಾಸ ಅಂತ ಕರಿತೀವಿ. ಅಂತಹ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಎಲ್ಲ ಮಾಸಗಳಿಗೂ ಕೂಡ ಅದರದೇ ಆದಂಥ ಪ್ರಾಧಾನ್ಯತೆ ಇದ್ದರೂ ಕೂಡ ಒಂದಷ್ಟು ಮಾಸಗಳಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ದೇವತಾ ಉಪಾಸನೆಗಳನ್ನು, ದೇವತಾ ದರ್ಶನಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದಾಗುತ್ತೆ. ಅದಾದರೆ ಮಂತ್ರ ಅಂತಕ್ಕಂಥದ್ದು ನಮ್ಮ ಯೋಗವನ್ನು ಅಥವಾ ಕ್ಷೇಮವನ್ನು ಬಯಸುತ್ತೆ ಹೊರತು, ಹಾಗಾಗಿ ಈ ಮಂತ್ರದ ಮಹತ್ವ ಏನಪ್ಪ ಅಂದರೆ ನಮ್ಮ ಬದುಕಿನಲ್ಲಿ ಎಲ್ಲ ಇರತಕ್ಕಂಥ ನಕಾರಾತ್ಮಕ ದೋಷಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ವಿಶೇಷವಾದಂಥ ಸಂದರ್ಭಗಳಲ್ಲಿ. ಯಾಕೆಂದರೆ ಗ್ರಹಸ್ಥಿತಿಗಳಲ್ಲಿ ವಿಶೇಷವಾಗಿ ದಶಾನುಕೂಲಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳು ಬಂದಾಗ ನಾವು ಯಾವುದಾದ್ರೂ ಒಂದು ಬಲವಾಗಿ ಒಂದು ನಂಬಿಕೆಯಿಂದ ಒಂದು ದೇವರ ಉಪಾಸನೆಯನ್ನು ಇಟ್ಕೊಂಡಾಗ ಎಷ್ಟೇ ಕರ್ಮಗಳಲ್ಲಿ ನಮಗೆ ವ್ಯತ್ಯಾಸಗಳಾದರೂ ಕೂಡ, ಮಾಡುವಂಥ ಕೆಲಸ ಕಾರ್ಯಾದಿಗಳಲ್ಲಿ ವಿಳಂಬಗಳಾದರೂ ಕೂಡ ನಾವು ಇಟ್ಕೊಂಡಿರ್ತಕ್ಕಂಥ ಉಪಾಸನೆ ಮಾಡ್ತಕ್ಕಂಥ ಉಪಾಸನಾ ದೇವತೆ ಅಂದರೆ ಆ ಮಂತ್ರದ ಯೋಗಕ್ಷೇಮ ನಿಮ್ಮನ್ನು ಅನುಗ್ರಹ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಇವತ್ತು ಏನಪ್ಪ ಮಂತ್ರ ಅಂದರೆ ಬಹಳ ಮುಖ್ಯವಾಗಿ ನಾವು ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತೇಳಿ. ಶನಿವಾರದ ದಿವಸ ಜ್ಯೇಷ್ಠ ನಕ್ಷತ್ರ ಇದ್ದಾಗ ಸ್ವಲ್ಪ ಯಾಕಂದರೆ ನಿರ್ಧಾರಗಳಲ್ಲಿ ಏನಾದರೂ ಕೂಡ ವೇರಿಯೇಷನ್ ಬರ್ತಕ್ಕಂಥದ್ದು, ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಈ ಒಂದು ಮಂತ್ರವನ್ನು ನಿತ್ಯ ನಿರಂತರವಾಗಿ 21 ಬಾರಿ ಪಠನೆ ಮಾಡೋದರಿಂದ ಆಪತ್ತುಗಳೆಲ್ಲವೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತೇಳಿ ಈ ಮಂತ್ರ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ಮಹಾವಿಷ್ಣು ಕಾರಕನಾಗಿರ್ತಕ್ಕಂಥ ಬುಧನ ನಕ್ಷತ್ರವಾದುದರಿಂದ ಇವತ್ತಿನ ದಿವಸ ವಿಶೇಷವಾಗಿ ಈ ಒಂದು ಮಂತ್ರವನ್ನು ಶನಿವಾರದ ದಿವಸ ಪ್ರಾರಂಭ ಮಾಡಿ, ಯಾಕೆಂದರೆ ನಾವು ಕೊಡುವಂಥ ಮಂತ್ರ ಎಲ್ಲರಿಗೂ ಅದರ ವರ್ತನೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಅದರಿಂದ ಫಲ ಸಿಗದೇ ಇರ್ಬೋದು, ವಿಳಂಬ ಆಗ್ಬೋದು, ಆದರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಇದನ್ನು ನೀವು ನಿತ್ಯ ನಿರಂತರವಾಗಿ ಅದನ್ನು ನಿಯಮಿತವಾಗಿ ಅದನ್ನು ನೀವು ಪಠನೆ ಮಾಡೋದರಿಂದ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಈ ಭೂಮಿ ಮೇಲೆ ಎಲ್ಲ ಸಿಗಬೇಕಾಗಿರ್ತಕ್ಕಂಥ ಸಿರಿ ಸಂಪತ್ತಾದಿಗಳೆಲ್ಲವೂ ಕೂಡ ಸಿಗುವ ಹಾಗೆ, ಎಲ್ಲ ಆಪತ್ತುಗಳು ಕೂಡ ನಿವಾರಣೆ ಆಗುವ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರನ ನಿತ್ಯ ನಿಯಮಿತವಾಗಿ 21 ಸಲ ಹೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಗಂಗಮ್ಮ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಗಂಗಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ. ಕರೆ ಕಟ್ಟಾಗಿದೆ ಗುರುಗಳೇ. ಈಗ ನಮ್ಮ ಬದುಕಿನಲ್ಲಿ ನಾವು ಸುಮಾರು ಸಮಸ್ಯೆಗಳನ್ನು ಎದುರಿಸ್ತೀವಿ. ಅದರಲ್ಲಿ ಪ್ರಮುಖವಾಗಿ 5 ಸಮಸ್ಯೆಗಳು ಯಾವುವು ಗುರುಗಳೇ?
ಮನುಷ್ಯನಿಗೆ ಬದುಕಿನಲ್ಲಿ ನಿತ್ಯ ನಿರಂತರವಾಗಿ ಅವನ ಮನಸ್ಥಿತಿ ಅಂತಕ್ಕಂಥದ್ದು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವನ ಮೇಲೆ ಅದು ನಿರ್ಧಾರವನ್ನು ಮಾಡಿಕೊಂಡು ದಾಳಿಯನ್ನು ಮಾಡಿ ಅದು ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಅಥವಾ ನೋವು ನಲಿವು ಯಾವುದೇ ಆದರೂ ಕೂಡ ಕರ್ಮಕ್ಕೆ ಅಧೀನದಲ್ಲಿ ಬರ್ತಕ್ಕಂಥದ್ದು. ಕರ್ಮ ಅಂದರೆ ಏನು? ನಾವು ತೆಗೆದುಕೊಳ್ಳುವಂಥ ನಿರ್ಧಾರ, ಮಾಡುವಂಥ ಕೆಲಸ, ಮಾತನಾಡುವಂಥ ವಿಧಾನ, ಬದುಕುವಂಥ ಒಂದು ವ್ಯವಸ್ಥೆ. ಈ ಬದುಕಿನ ವ್ಯವಸ್ಥೆಯಲ್ಲಿ ಹಲವಾರು ಅಡೆತಡೆಗಳು ನಮ್ಮ ಮುಂದೆ ಬರ್ತಾ ಇರತಕ್ಕಂಥದ್ದಾಗುತ್ತೆ. ಆ ಎಲ್ಲ ಅಡೆತಡೆಗಳಿಗೆ ಕಾರಕತ್ವ ಯಾರಪ್ಪ ಅಂದರೆ ಈ ಪ್ರಕೃತಿಯ ಮಡಲಲ್ಲಿ ಬಹಳ ಮುಖ್ಯವಾಗಿ ಗ್ರಹಗಳೇ ನಮಗೆ ಪ್ರಭಾವವನ್ನು ಬೀರೋದ್ರಿಂದ ಯಾವೆಲ್ಲ ಸಮಸ್ಯೆಗಳು ನಮಗೆ ಅತೀವವಾಗಿ ನಮ್ಮನ್ನು ಬೇಗ ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರುತ್ತೆ. ಅದಕ್ಕೆ ಕಾರಕ ಗ್ರಹಗಳು ಯಾರು, ಯಾವ ಕಾರಣದಿಂದ ನಮಗೆ ಅದು ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಗಂಗಮ್ಮ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಗಂಗಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆನೇ ಮಾಡಿ ನಮ್ಗೆ ಏನ್ ಅನ್ಕೊಂಡ್ರು ಕೆಲಸ ಆಗ್ತಿಲ್ಲ. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9 ಮೇಡಮ್ ಅವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದೀವಿ ಮೇಡಮ್ ಅವರೇ. ಅದು ಯಾಕೋ ನಮ್ಗೆ ಕೆಲಸನೇ ಆಗಿಲ್ಲ. ಒಂದು ಜಮೀನಿನ ವಿಷಯ ಇತ್ತು, ನಮ್ಮ ಮತ್ತೆ ಕಡೆಯಿಂದ ಕೇಳ್ಬೇಕಾಯ್ತು. ಎಲ್ಲಿಂದ ಅದು ಯಾಕೋ ಮಾತನಾಡ್ತಾ ಆಗ್ತಾ ಇಲ್ಲ ಅದು. ತಾಯಿ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾವು ಕಲಿಪಳ್ಳಿ, ಮಾಡಿ ತಾಲೂಕು. ಅಮ್ಮ, ಮನೆ ದೇವ್ರು ಯಾರು? ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಇದು ರಾಮದೇವರು. ನೀವೊಂದು ಕೆಲಸ ಮಾಡ್ಬೋದಾ? ವೀರಭದ್ರ ಸ್ವಾಮಿ ಸನ್ನಿಧಾನ ಎಲ್ಲಾದರೂ ಹತ್ತಿರದಲ್ಲಿದೆಯಾ? ಈಶ್ವರನ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಇದೆ. ವೀರಭದ್ರ ಸ್ವಾಮಿ ಸನ್ನಿಧಾನದಲ್ಲಿ ನೀವೆಲ್ಲಾದರೂ ಇದ್ದರೆ ಅದನ್ನು ನೀವು ತಲಾಶ್ ಮಾಡಿ. ವಿಶೇಷವಾಗಿ ವೀರಭದ್ರ ಸ್ವಾಮಿ ಸನ್ನಿಧಾನದಲ್ಲಿ ಶನಿವಾರದ ದಿವಸ ನೀವು ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ದೂರ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿರುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಸಮಸ್ಯೆ ಬಗ್ಗೆ ತಿಳಿಸ್ತಾ ಇದ್ರಿ, ಕರ್ಮಗಳ ಬಗ್ಗೆ. ಮೊದಲನೇದಾಗಿ ಮನುಷ್ಯನಿಗೆ ಆದಾಯ ಇಲ್ಲದೆ ಇದ್ದಾಗ ಅವನು ಎಲ್ಲ ರೀತಿಯಲ್ಲೂ ಕೂಡ ಕುಂದೋಗ್ತಾನೆ. ಹೌದು. ಮೊದಲನೇ ಸಮಸ್ಯೆ ಯಾವುದಪ್ಪ ಅಂದರೆ ಆದಾಯ. ಹೌದು. ಆ ನಂತರದಲ್ಲಿ ಆದಾಯ ಇದ್ದರೂ ಕೂಡ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂತಾದಾಗ ಏನೇ ಇದ್ದರೂ ಕೂಡ ವ್ಯರ್ಥ ಆಗ್ಬಿಡುತ್ತೆ. ಹೌದು ಹೌದು. ಈ ಕುಟುಂಬ ನೆಮ್ಮದಿ ಆಗಿದೆ, ಆದಾಯನೂ ಇದೆ ಅಂತಾದಾಗ ಆರೋಗ್ಯ ಇಲ್ಲ ಅಂತಾದರೆ ಎಲ್ಲ ಕೂಡ ವ್ಯರ್ಥ ಆಯಿತು. ಏನು? ಮೊದಲನೇದಾಗಿ ಆದಾಯ, ಕುಟುಂಬ, ಆರೋಗ್ಯ. ಆಯಿತಾ? ಈ ಕುಟುಂಬ ಬಹಳ ಮುಖ್ಯವಾಗಿ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಉದ್ಯೋಗಂ ಪುರುಷ ಲಕ್ಷಣ, ಮಾನವ ಲಕ್ಷಣ. ಅದು ಕಾಲದಲ್ಲಿತ್ತು. ಈಗ ಉದ್ಯೋಗಂ ಮಾನವ ಲಕ್ಷಣ ಅಂತ. ಉದ್ಯೋಗ ಇದೆ, ಕುಟುಂಬ ಚೆನ್ನಾಗಿದೆ, ಆದಾಯ ಇದೆ, ಮತ್ತೆ ವಿಶೇಷವಾಗಿ ಆರೋಗ್ಯನೂ ಇದೆ. ಇದೆಲ್ಲ ಇದ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ನಮ್ಮದಲ್ಲದೆ ಇರತಕ್ಕಂಥ ತಪ್ಪಿನಿಂದ ಮನಃಶಾಂತಿ ಕೆಡುತ್ತೆ ಅಲ್ವಾ? ಹೌದು ಹೌದು. ಎಲ್ಲ ಇದೆ. ಈಗ ಯೌವನ ವ್ಯವಸ್ಥೆ ಅಂತ ಇಟ್ಕೊಳ್ಳೋಣ. ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ತಂದೆ ತಾಯಿ ಇನ್ನೂ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಚೆನ್ನಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ. ಆದರೆ ಅವ್ರಿಗೆ ನಿತ್ಯ ನಿರಂತರವಾಗಿ ಮನಃಶಾಂತಿ ಇಲ್ಲದೆ ಇರತಕ್ಕಂಥದ್ದು ಸಾಕಷ್ಟು ಮಂದಿ ನಮ್ಮಲ್ಲಿ ನಾವು ಅದನ್ನು ಗಮನಿಸ್ತಾ ಇರ್ತೀವಿ. ಇದಕ್ಕೆ ಏನು ಕಾರಕತ್ವಗಳು? ಜಾತಕದಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ಹಲವಾರು ಮಾರ್ಗಸೂಚಿಗಳಿದ್ದಾವೆ. 32 ರೀತಿಯಾದಂಥ ಪರಿಷ್ಕರಣೆ ಇರತಕ್ಕಂಥದ್ದು ಜಾತಕದಲ್ಲಿ. ಏನಂದರೆ ಕೆಲವು ಸಂದರ್ಭಗಳಲ್ಲಿ ಜಾತಕ ಇಲ್ಲದೇ ಇದ್ದಾಗಿಯೂ ಕೂಡ ತತ್ಕಾಲಿಕ ಲಗ್ನ, ತಾಂಬೂಲ ಶಾಸ್ತ್ರ, ತಂಡುಲ ಶಾಸ್ತ್ರ ಅಥವಾ ಸ್ವರಶಾಸ್ತ್ರ, ವಿಶೇಷವಾಗಿ ಆ ಒಂದು ಸಮಯಕ್ಕೆ ಬಂದಂಥ ಸಮಯದ ಮೇಲೆ ಬರುವಂಥ ಉದಯವಾಗುವಂಥ ಲಗ್ನಾರೂಢಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಯದಲ್ಲಿ ಒಂದಷ್ಟು ನಾವು ಇವರ ಜೀವಿತ ಅವಧಿ ಹೇಗಿದೆ, ಹಿಂದೆ ಹೇಗಿದೆ, ಮುಂದೆ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಬಹುದಾಗಿರ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ. ಈಗ ತನುಭಾವ ಅಂತ ನಾವು ಏನು ಕರಿತೀವೋ ಮೊದಲನೇ ಭಾವ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಎಲ್ಲವೂ ಸಿಗಬೇಕಾದ್ರೆ ತಾನು ಸುಸ್ಥಿರವಾಗಿರಬೇಕು. ತಾನು ಚೆನ್ನಾಗಿದ್ದರೆ ಮಾತ್ರ ಬದುಕನ್ನು ಆನಂದಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಬದುಕಿಗೆ ಕಾರಕತ್ವವನ್ನು ಕೊಡ್ತಕ್ಕಂಥವನು ಯಾರಪ್ಪ ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣ. ಬಲವನ್ನು ಇದ್ದಾಗ, ಸೂರ್ಯನ ಬಲ ಇದ್ದಾಗ ಅವನು ತುಂಬ ಚೆನ್ನಾಗಿ ಮನೋಚಿತವಾದಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಬದುಕುವಂಥವನಾಗ್ತಾನೆ. ಸೂರ್ಯ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಸಂಘರ್ಷದಲ್ಲೇ ಇರ್ತಾನೆ, ಅಂದರೆ ಕಲಹಗಳಲ್ಲೇ ಇರ್ತಾನೆ. ಗುರುಗಳೇ, ಇದನ್ನು ಮುಂದುವರ್ಸೋಣ. ಸಾಕಮ್ಮ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಸಾಕಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಂಜುನಾಥ ಅಂತ.
ಮಂಜುನಾಥ ಮದ್ವೆ ಆಗಿಲ್ಲ 40 ವರ್ಷ ಆಯ್ತು, ಅದಕ್ಕೆ ಕೇಳೋಣ ಅಂತ. ಅವ್ರು ನಿಮ್ಗೆ ಏನಾಗಬೇಕು? ಚಿಕ್ಕ ಮಗ, 3ನೇ ಮಗ. ಸರಿ, 1ರಿಂದ 30ರೊಳಗೆ ಒಂದು ಸಂಖ್ಯೆನ ಆಯ್ಕೆ ಮಾಡಿ. 15. ಗುರುಗಳಿದ್ದಾರೆ, ಮಾತನಾಡಿ. ತಾಯಿ ನಮಸ್ಕಾರ. ನಮಸ್ಕಾರ ಸರ್. ಹುಷಾರಿಲ್ಲ ಯಾಕೋ ನಮಗೆ. ಮನೆಯಲ್ಲಿ ಯಾರಾದರೂ ಅಕಾಲ ಮರಣ ಹೊಂದಿದ್ದಾರಾ? ಮಸ್ತ ಸತ್ತಾರ ಸ್ವಾಮಿ. ನಮ್ಮ ಯಜಮಾನ್ರು ಸತ್ತಾಗ್ಯವ್ರೆ, ನಮ್ಮ ಮಾವ ಅತ್ತೆ ಎಲ್ಲ ಸತ್ತಾಗ್ಯವ್ರೆ. ಅಲ್ಲ ರೀ, ಏನಾದರೂ ಕಾಯಿಲೆ ಬಂದು ಆಕ್ಸಿಡೆಂಟ್ ಆಗಿ ದೀರ್ಘಕಾಲವಾಗಿ ಅವ್ರೇನಾದರೂ ರೋಗದಿಂದ ಬಳಲ್ತಾ ತೀರೋಗಿದ್ದಾರಾ? ರಾಗದಿಂದ ಯಾರು ಸತ್ತಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ ಯಾರಿಗೂ. ನಮ್ಮ ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅಕಾಲ ತೀರೋಗ್ಯವ್ರೆ. ಅಕಾಲ ಮರಣ. ಓ, ಎಷ್ಟು ವಯಸ್ಸು ಅವ್ರಿಗೆ? ಅವ್ರು ನನ್ನ ಯಜಮಾನ್ರಿಗೆ ಎಷ್ಟು ವಯಸ್ಸು ಅನ್ನೋದು ಗೊತ್ತಿಲ್ಲ ಸ್ವಾಮಿ. ಎಷ್ಟು ನಿಮ್ಮ ಮಗನಿಗೆ ಎಷ್ಟು ವಯಸ್ಸೀಗ? ಅವನಿಗಾರೆ 40 ವರ್ಷ ಸ್ವಾಮಿ. ಏನು ಕಡೆ ಹುಡುಗ 3ನೇನು, ಎಲ್ಲೂ ಹೆಣ್ಣು ಸಿಗಲಿಲ್ಲ. ಏನು ಕೆಲಸ ಮಾಡ್ತಾರೆ? ಅಣ್ಣನೂ ತಮ್ಮದಿರು ಹಾಲು ಮಾರ್ತಾರೆ, ಹಾಲು ಮೊಸರು ಮಾರ್ತಾರೆ. ಮನೆ ದೇವ್ರು ಯಾರಮ್ಮ? ರೇವಣ್ಣಪ್ಪ ಸೇರಿದಮ್ಮ ಸ್ವಾಮಿ. ಅಮ್ಮ, ಇವ್ರು 40 ವರ್ಷ ಕಂಪ್ಲೀಟ್ ಆಯ್ತಾ? ಅವ ಆಗೈತೆ ಸ್ವಾಮಿ. ಸ್ವಲ್ಪ ಮದುವೆ ವಿಳಂಬ ಅನ್ನೋದೇ ತೋರಿಸ್ತಾ ಇದೆ. ಅವ್ರಿಗೆ ಆಸಕ್ತಿ ಕಡಿಮೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ವಿರಕ್ತಿ ಬಂದ್ಬಿಟ್ಟಿದೆ. ಎಲ್ಲಿ ನೋಡ್ರು ಹೆಣ್ಣು ಸೆಟ್ ಆಗಲಿಲ್ಲ. ಅದೇ ಹೇಳ್ತಾ ಇರೋದು, ವಿರಕ್ತಿ ಬಂದಿರುತ್ತೆ. ಅಮ್ಮ, ಒಂದು ಕೆಲಸ ಮಾಡಿ, ನೀವು ಭಾನುವಾರದ ದಿವಸ ಎಲ್ಲಾದರೂ ವರಾಹ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ನವಗ್ರಹ ಶಾಂತಿ ಮಾಡಿಸಿ. ಎಲ್ಲಿಂದ ಮಾತನಾಡ್ತಾ ಇರೋದು ತಾವು? ಇಲ್ಲಿ ಮಾರಡಿ ತಾಲೂಕು ಮೊಟ್ಗನಹಳ್ಳಿ. ಎಲ್ಲಾದರೂ ವರಾಹ ಸ್ವಾಮಿ ದೇವಸ್ಥಾನದಲ್ಲಿ ನಿಮ್ಮ ಮಗನ ಜೊತೆಯಲ್ಲಿ ಹೋಗಿ, ಈಗ ನೀವೆಲ್ಲೂ ಇಲ್ಲ ಅಂದರೆ ಮೈಸೂರಿನಲ್ಲಿ ಅರಮನೆಯಲ್ಲಿ ವರಾಹ ಸ್ವಾಮಿ ದೇವಸ್ಥಾನ ಇದೆ, ನೀವು ಅವ್ರ ಹತ್ರ ಹೋಗಿ ಅರ್ಚಕರನ್ನು ಮಾತನಾಡಿ ನೀವು ಆ ಒಂದು ವರಾಹ ಸ್ವಾಮಿ ದೇವಸ್ಥಾನದಲ್ಲಿ ಒಂದೊಮ್ಮೆ ನವಗ್ರಹ ಶಾಂತಿ ಮಾಡಿಸಿ. ಜೊತೆಗೆ ಒಂದು ಸರ್ಪ ಸಂಬಂಧಿತವಾದಂಥ ದೋಷ ನಿವೃತ್ತಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಈರಣ್ಣ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಈರಣ್ಣ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ. ಹಲೋ. ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬಂದಿಲ್ರಿ. ಯಾರ ಬಗ್ಗೆ? ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಹಲೋ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಊರು ಯಾರಿ ತವ್ರ ಮನೆಗೆ ಬಂದಿಲ್ಲ. 1ರಿಂದ 30ರೊಳಗೆ ಒಂದು ಸಂಖ್ಯೆನ ಆಯ್ಕೆ ಮಾಡಿ. 26. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ಏನು ಪ್ರಶ್ನೆ ನಿಮ್ಮದು? ನಮ್ಮ ಹೆಣ್ಮಕ್ಳು ಊರು ಯಾರಿ ಬಂದಿಲ್ಲ. ಅವ್ರ ಮನೆ ಊರಿಗೆ ಹೋಗಿದ್ದಾರೆ, ವಾಪಸ್ ಬಂದಿಲ್ಲ ಅಂತ. ನಿಮ್ಮ ಮನೆಯವ್ರು ಊರಿಗೆ ಹೋಗಿ ವಾಪಸ್ ಬಂದಿಲ್ಲ ಅಂತನಾ? ಹ್ಞೂ ರೀ. ಎಷ್ಟು ದಿವಸ ಆಯ್ತು ಹೋಗಿ? ಈಗ 18 ವರ್ಷ ಆಯ್ತು. ಮೊನ್ನೆ ಫೋನ್ ಮಾಡಿದ್ದೀರಿ, ಫೋನ್ ಮಾಡ್ತೀವಿ ಅಂದ್ರೆ ಮಾಡಲಿಲ್ಲ ನೀವು. ಹಲೋ. ನೀವು ನೀವು ಮಾಡಿದ್ರಾ? ನಮ್ಗೆ ಕಾಲ್ ಮಾಡಿದ್ರಾ? ಹಲೋ. ಅವ್ರ ಮನೆಯವ್ರಿಗೆ ಕಾಲ್ ಮಾಡಿದ್ರಂತೆ. 18 ದಿನ ಆದ್ರೂ ಬರ್ತೀನಿ ಅಂತ ಹೇಳಿದವ್ರು ಕಾಲ್ ಮಾಡಿ ವಾಪಸ್ ಬಂದಿಲ್ವಂತೆ ಗುರುಗಳೇ. ನೀವು ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ರಾ? ಎತ್ತಲ್ವ? ಏನು ಅವ್ರ ಹೆಸರು? ನೀವು ನಮ್ಮನ್ನು ಒಮ್ಮೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅದು ಸೂಕ್ತವಾಗಿ ಕೊಡ್ತೀನಿ. ಯಾಕಂದರೆ ಇದನ್ನೆಲ್ಲ ಕೂಡ ನಾವು ಇಲ್ಲಿ ಆ ಸಮಯದ ಅಭಾವ ಇರುತ್ತೆ, ಅದೆಲ್ಲ ಸುದೀರ್ಘವಾಗಿ ನೋಡಬೇಕಾದ ಪ್ರೋಸೆಸ್ ಇರುತ್ತೆ. ನೀವು ನಮ್ಮನ್ನು ಸಂಪರ್ಕಿಸಿ, ನಿಮಗೆ ಕೊಡ್ತೀನಿ ದಾರಿನ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಯಾವ ಸಮಸ್ಯೆಗೆ ಏನು ಕಾರಣ ಅನ್ನೋದನ್ನು ತಿಳಿಸ್ತಾ ಇದ್ರಿ? ಎರಡನೇದಾಗಿ ಕುಟುಂಬ ಅಂತ, ಮೊದಲನೇದಾಗಿ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಗುರು ಮತ್ತು ವಿಶೇಷವಾಗಿ ಶುಕ್ರರ ಬಲ ಚೆನ್ನಾಗಿದ್ದಾಗ ಆದಾಯ ಚೆನ್ನಾಗಿರುತ್ತೆ. ಗುರು ಶುಕ್ರರ ಬಲ ಚೆನ್ನಾಗಿಲ್ಲ ಅಂತ ಆದಾಗ ಆದಾಯದಲ್ಲಿ ಕೊರತೆ ಉಂಟಾಗುತ್ತೆ. ಎರಡನೇದಾಗಿ ಕುಟುಂಬ ಅಂತ ನಾವು ನೋಡಿದಾಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಭಾವ ಮತ್ತು 4ನೇ ಭಾವ ಅಂತಕ್ಕಂಥದ್ದು. ಜೊತೆಗೆ ಚಂದ್ರ ವಿಶೇಷವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಅಶಾಂತಿ ಇದೆ, ಮನೆಯಲ್ಲಿ ಏನೋ ಸಮಸ್ಯೆಗಳಿದೆ ಅಂತ ಆದಾಗ ಈ ಅಶಾಂತಿ ನಿರಾಸಕ್ತಿಗೆ ಕಾರಕತ್ವವಾಗಿರ್ತಕ್ಕಂಥದ್ದು ಕೇತು, ಕುಜ ಮತ್ತು ಶನಿ ಮತ್ತು ರಾಹು. ಈ 4 ಗ್ರಹಗಳು ಯಾರ ಜಾತಕದಲ್ಲಿ ಪ್ರಬಲವಾಗಿ ಪೀಡಿತರಾಗಿರ್ತಾರೋ ಆ ಸಮಸ್ಯೆ ಅವರಿಗೆ ಉದ್ಭವ ಆಗ್ತಕ್ಕಂಥದ್ದಾಗುತ್ತೆ.
ಇನ್ನು ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂತ ಆದಾಗ ಈಗ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಶುಕ್ರನನ್ನು ನಾವು ತಗೊಳ್ತೀವಿ. ಸುಖ, ಶಾಂತಿ, ಸಮೃದ್ಧಿ ಮತ್ತು ಸಂಗಾತಿಯ ಸಹಕಾರ, ಆ ಪತಿಪತ್ನಿಯರ ಮಧ್ಯದಲ್ಲಿ ಸಾಮರಸ್ಯದ ಒಂದು ಕೊರತೆ ಉಂಟಾಗುತ್ತೆ. ಇದೆಲ್ಲ ಕಾರಕತ್ವ ಬರ್ತಕ್ಕಂಥದ್ದು ಶುಕ್ರನಿಂದ. ಶುಕ್ರ ಕುಜ ಸಂಯೋಜನೆ ಬಂತು ಅಂತ ಆದಾಗ ಈಗ ಎಷ್ಟೋ ಕುಟುಂಬಗಳಲ್ಲಿ ಕುಟುಂಬ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು ಎಕ್ಸಾಂಪಲ್ಸ್ ನಮ್ಮ ಹತ್ರ ಇರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಕಾರಕತ್ವ ಅವರ ಗ್ರಹಸ್ಥಿತಿಗಳಲ್ಲಿ ಮತ್ತು ದಶಾನುಕೂಲಗಳಲ್ಲಿ ಕೂಡ ಅದಕ್ಕೆ ವೇರಿಯೇಷನ್ ಬರ್ತಕ್ಕಂಥದ್ದಾಗುತ್ತೆ. ಮೂರನೇದಾಗಿ ಉದ್ಯೋಗಕ್ಕೂ ಕೂಡ ಬಹಳ ಮುಖ್ಯವಾಗಿ ಗುರುವೇ ಮತ್ತು ಇದು ರವಿ ಕಾರಕತ್ವನ ಆಗೋದ್ರಿಂದ ಉದ್ಯೋಗಕ್ಕೆ ನೀವು ತಗೊಂಡಾಗ ಫಾರ್ ಎಕ್ಸಾಂಪಲು ಉದ್ಯೋಗ ಬೇಕು, ನಮಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಆದಾಗ 6ನೇ ಭಾವ, 10ನೇ ಭಾವ ಮತ್ತು 11ನೇ ಭಾವಾಧಿಪತಿಗಳು ಬಹಳ ಮುಖ್ಯವಾಗಿ ಸ್ಟ್ರಾಂಗ್ ಇದ್ದಾಗ, ಅವರು ಬಲವಾಗಿದ್ದಾಗ ನಿಮ್ಗೆ ಇದರಲ್ಲಿ ಏನು ಸಮಸ್ಯೆ ಬರಲ್ಲ. ಇಲ್ಲಾಂದರೆ ಓದಿರ್ತಾರೆ, ಯಾಕಂದರೆ ಓದಿಗೂ ವಿದ್ಯೆಗೂ ಮತ್ತು ಉದ್ಯೋಗಕ್ಕೂ ತುಂಬ ವ್ಯತ್ಯಾಸ ಇದೆ. ಚೆನ್ನಾಗಿ ಓದಿರ್ತಾರೆ, ಆದರೆ ಅವರು ಯಾವ ಕೆಲಸನೂ ಮಾಡದೆ ಮನೇಲಿ ಕೂತ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಉದ್ಯೋಗಕ್ಕೆ 6 ಮತ್ತು 10 11ನೇ ಅಧಿಪತಿಗಳ ಸಂಯೋಜನೆ ಬಂದಾಗ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಅದಿಲ್ಲದೆ ಇದ್ದಾಗ ಉದ್ಯೋಗದಲ್ಲಿ ವಿಳಂಬ ಆಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಮುಂದುವರ್ಸೋಣ. ಲತಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಲತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗ ಮೇಡಮ್ ಅವರೇ, ಶ್ರೀನಿವಾಸ್ ಅಂತ, ಅವನಿಗೀಗ 36 ವರ್ಷ. ಸರಿ 1ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. 18 ಮೇಡಮ್ ಅವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಾವು ಆರಾಮಿಲ್ಲ ಸರ್, ಮಂಡಿ ನೋವು, ಕಾಲು ನೋವು, ಅಲ್ಲೇ 30 ವರ್ಷ ಆಯ್ತು. ವಯೋಮಾನಕ್ಕೆ ಕೆಲವು ಸಂದರ್ಭಗಳಲ್ಲಿ ಯಾಕೆಂದರೆ ಅದು ಕುಟುಂಬದಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ. ಇರಲಿ ತಾಯಿ, ಅದನ್ನು ಯಾಕೆಂದರೆ ವಯೋಮಾನಕ್ಕೆ ಸಹಜವಾದಂಥದ್ದನ್ನು ನಾವು ಏನೂ ಮಾಡಲಿಕ್ಕಾಗಲ್ಲ ಇವತ್ತು. ಯಾಕೆಂದರೆ ಊಟ ಮಾಡುವ ಅಭ್ಯಾಸ, ನಮ್ಮ ಲೈಫ್ ಸ್ಟೈಲ್ ಎಲ್ಲ ಕೂಡ ಆ ಥರ ಆಗಿದೆ. ಏನು ಪ್ರಶ್ನೆ ನಿಮ್ಮದು? ನನ್ನ ಪ್ರಶ್ನೆ, ನನ್ನ ಮಗ 22 ವರ್ಷದನಿದ್ದ, ಅವನೊಬ್ಳಿಗೆ ಕೆಲ್ಸಕ್ಕೆ ಹೋಗಿದ್ದ ಸ್ವಾಮಿ. ಅಲ್ಲಿ ಚಳಿ ಜ್ವರ ಬಂದಂಗಾಗಿ ಅವನಿಗೆ ಸೊಂಟದಿಂದ ಕೆಳಕ್ ಶಕ್ತಿನೇ ಇಲ್ದಂಗ ಆಗ್ಬಿಡ್ತು. ಹುಬ್ಳಿ ಆಸ್ಪತ್ರೆಗೆ ಹೋಗಿ ಡ್ರಿಪ್ ಹಾಕ್ಸ್ಕೆ ಮಲಿಕ್ಕೊಂಡಾಗ ಮಧ್ಯಾಹ್ನ ಹೋಗಿ ಸಂಜೆ ಎದ್ದಾಳಕ್ ಹೋದ್ರೆ ಎಡಗಾಲಿಲ್ಲ. ಅವತ್ತು ಹುಣ್ಣಿಮೆ, ಬೆಳಕರೊತ್ತಿಗೆ ಬಲಗಾಲಿಲ್ಲ, ಹಂಗಾಗ್ಬಿಟ್ಟು ಸರ್. 13 ವರ್ಷ ಆಯ್ತಲ್ಲಿ ಅವನ ಹಾಸಿಗೆ ಮೇಲೆ ಮಕ್ಕಳು. ಹಾಸಿಗೆ ಮೇಲೆ ಮಕ್ಕಳು 13 ವರ್ಷ ಆಯ್ತಾ? ಹ್ಞೂ ಗುರುಗಳೇ. ಯಾರ ಹತ್ರ ಏನು ತೋರಿಸ್ಲಿಲ್ವಮ್ಮ? ಅಯ್ಯೋ ಸ್ವಾಮಿ, ನಮ್ಮ 20 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ಆಸ್ಪತ್ರೆಗೆ, ದೇವ್ರು ದಿಂಡ್ರು ಅಂತ. ಹಾಸ್ಪಿಟ್ಲು ಎಲ್ಲ ಸೇರಿ ಹ್ಞೂ, ಏನು ಉಪಯೋಗ ಆಗಲಿಲ್ಲ? ಇಲ್ಲ ಗುರುಗಳೇ. ಏನು ಅವ್ರ ಹೆಸರು? ಶ್ರೀನಿವಾಸ. ಎಷ್ಟು ವಯಸ್ಸಿಗೆ ಅವ್ರಿಗೆ? ಅವನಿಗೀಗ 36 ವರ್ಷ. 36. ಈಗಲೂ ಮನೆ ಹಾಸಿಗೆ ಮೇಲೇ ಇದ್ದಾರೆ? ಹ್ಞೂ ಗುರುಗಳೇ, ಹಾಸಿಗೆ ಮೇಲೆ. ನಿಮ್ಮ ಪೂರ್ವಜರು ಯಾರಾದರೂ ಗುರುಗಳ ಸಂಪರ್ಕದಲ್ಲಿದ್ರಾ? ಇಲ್ಲ ಗುರುಗಳೇ, ಏನು ಅದು ಗೊತ್ತಿಲ್ಲ. ನಮ್ಮ ಮದ್ವೆಗೆ 40 ವರ್ಷ ಆಯ್ತು, ನಮ್ಮ ಮದ್ವೆಗೆ. ಆವಾಗಿಂದ ಏನು ಇಲ್ಲ. ಅಲ್ಲ, ಯಾರಾದರೂ ನಿಮ್ಮ ಪೂರ್ವಜರು ಗದ್ದಿಗೆ ನಡೆಸ್ತಾ ಇದ್ದಿದ್ದು, ಪೂಜೆ ಅನುಷ್ಠಾನ ಆ ಥರದ್ದು ಏನಾದರೂ ಇದ್ದು, ಗುರುಗಳ ಸಂಪರ್ಕದಲ್ಲಿದ್ದು? ಇಲ್ಲ ಗುರುಗಳೇ, ಇಲ್ಲ ಇಲ್ಲ. ನಿಮ್ಮ ಮನೆ ಸಮೀಪದಲ್ಲಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನ ಇದೆಯಾ? ಊರಲ್ಲಿ ಇರೋದು. ಇವಾಗ ನಾವು ಹಳ್ಳಿಯಲ್ಲಿ ಇಷ್ಟು ವರ್ಷ ಸಿಟಿಯಲ್ಲಿ ಇದ್ದೀವಿ. ನಮ್ಮ ಮನೆಯವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಈಗ ಬಂದು 5 ವರ್ಷ ಆಯ್ತು. ಇಲ್ಲಿ ಚನ್ನಗಿರಿ ಪಕ್ಕ ಗರ್ಗ ಅಂತ ಕರಿಯಮ್ಮ ದೇವಸ್ಥಾನ ಐತೆ ಊರೊಳಗೆ. ನೀವು ಅಮ್ಮನವ್ರ ಹತ್ರ ಏನಾದರೂ ಬಲವಾಗಿ ಕೇಳ್ಕೊಂಡ್ರಾ? ಇಲ್ಲ ಗುರುಗಳೇ, ಇಲ್ಲ. ಅವನಿಗೆ ಕಾಯಿಲೆ ಆದಾಗ ಅಪ್ಪಣೆ ಎಲ್ಲ ಕೇಳಿ ದೇವರೆಲ್ಲ ತಂದು ಮನೇಲಿ ಇಟ್ಕೊಂಡು. ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟ್ರು ಏನಿಲ್ಲ, ಹುಷಾರಾಗುತ್ತೆ, ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ ಅಂದ್ರು. ಮಣಿಪಾಲು, ಮಂಗಳೂರು ಎಲ್ಲ. ನೀವು ನಮ್ಮನ್ನು ಒಮ್ಮೆ ಕಚೇರಿನ ಸಂಪರ್ಕಿಸಿ, ನಾನು ಮಾತನಾಡ್ತೀನಿ ಇದ್ರ ಬಗ್ಗೆ. ಒಳ್ಳೆಯದಾಗಲಿ ತಾಯಿ. ಗುರುಗಳೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ, ಕುಟುಂಬ, ಆರೋಗ್ಯ, ಆದಾಯ ಎಲ್ಲದರ ಬಗ್ಗೆ ಹೇಳಿದ್ರಿ. ಮನಸ್ಥಿತಿಗೆ ಕಾರಣ ಏನು ಗುರುಗಳೇ? ಮನಸ್ಸಿಗೆ ಕಾರಕನೇ ಚಂದ್ರ. ಕೇತು ಸಂಯೋಜನೆ ಬಂತು, ಕುಜನ ಸಂಯೋಜನೆ, ಕುಜ ಬಂದರೆ ಪರವಾಗಿಲ್ಲ, ರಾಹು ಸಂಯೋಜನೆ ಬಂತು, ಕೇತು ಸಂಯೋಜನೆ ಬಂತು ಅಂದರೆ ಅಶಾಂತಿ ಇರುತ್ತೆ. ಮನಸ್ಸಿನಲ್ಲಿ ನಾನಾ ರೀತಿಯಾದ ಚಿಂತೆ ಕಾಡ್ತಾನೇ ಇರುತ್ತೆ ಅವ್ರಿಗೆ. ಮತ್ತೆ ಭಯ, ನಿರಂತರವಾಗಿ ಏನಾಗುತ್ತೋ ಅನ್ನೋತಕ್ಕಂಥ ಒಂದು ಭಯ ಅವರನ್ನು ಕಾಡ್ತಾ ಇರತಕ್ಕಂಥದ್ದಾಗುತ್ತೆ. ಇಲ್ಲಿ ಆದಾಯಕ್ಕೆ ನಾವು 2, 10, 2, 11 ಮತ್ತು 5, 9ನೇ ಭಾವಗಳನ್ನು ನೋಡಿದಾಗ ಈ ಮನಃಶಾಂತಿಗೆ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಮನಸ್ಸು ಅಂದರೆ
ನಾವು ಇರ್ತಕ್ಕಂಥ ಸ್ಥಿತಿ ಇಲ್ಲೇನಾದರೂ ಪೀಡಿತವಾದಂಥ ಗ್ರಹಗಳು ಬಲವಾಗಿ ಪಾಪಗ್ರಹಗಳಿದ್ದಾಗ ಚಂದ್ರನ ಸಂಯೋಜನೆ ಬಂತು ಅಂತಾದಾಗ ಇವ್ರಿಗೆ ಯಾವಾಗಲೂ ಕೂಡ ನಿತ್ಯ ನಿರಂತರವಾಗಿ ಮನಸ್ಸಿನಲ್ಲಿ ಅಭದ್ರತೆ ಕಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಸರಿಯಾದ ನಿರ್ಧಾರಗಳು ತಗೊಳ್ಳೋಕೆ ಆಗದೆ ಇರತಕ್ಕಂಥದ್ದು, ಮದುವೆ ಅಂದರೆ ಭಯ ಪಡೋದು, ಜನಗಳ ಸಂಪರ್ಕದಲ್ಲಿ ಇರಬೇಕಂದ್ರೆ ಭಯ ಪಡೋದು, ಒಬ್ಬಂಟಿಗರಾಗಿರೋದು, ಯಾವುದ್ರ ಮೇಲೂ ಕೂಡ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳಿಗೆ ಚಂದ್ರ ಮತ್ತು ಕೇತುವಿನ ಸಂಯೋಜನೆ ಬಂದಾಗ ಈ ರೀತಿಯಾದಂಥ ವಿರಕ್ತಿ ಭಾವ ಅಥವಾ ನಿರ್ಲಿಪ್ತ ಭಾವ ಬರ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಭಯ, ನಿರಂತರವಾಗಿ ಏನಾದರೂ ಅವ್ರನ್ನ ಒಬ್ಬರು ಎಲ್ಲಾದರೂ ಹೋಗಿ ಮಾಡ್ಕೊಂಡು ಬಾಪ ಅಂದರೆ ಹಿಂದೇಟಾಗ್ತಕ್ಕಂಥವ್ರು ಆಗ್ತಾರೆ. ಇದಕ್ಕೆ ಕಾರಣ ಏನು? ಬಹಳ ಮುಖ್ಯವಾಗಿ ಸಂಚಿತ ಕರ್ಮಕ್ಕೆ ಅನುಸಾರವಾಗಿಯೂ ಕೂಡ ಹಿಂದಿನ ಜನ್ಮದಲ್ಲಿ ತಾಯಿ ತಂದೆಗಳಿಗೆ ಏನಾದರೂ ಕೂಡ ಮೋಸ ಮಾಡಿ ತಾಯಿ ತಂದೆಗಳ ಮಾತನ್ನು ಕೇಳದೆ ಆಗಿದ್ದು ಅವರು ತುಂಬ ನೊಂದ್ಕೊಂಡಿದ್ದಾಗ, ಅಥವಾ ಈ ಜನ್ಮದಲ್ಲೇ ತಂದೆ ತಾಯಿಗಳನ್ನು ಧಿಕ್ಕರಿಸಿ ಅವ್ರ ಮಾತನ್ನು ವಿರುದ್ಧ ಮಾಡಿ ಇವರು ಹೋದಾಗ ಅದು ಸ್ವಲ್ಪ ಮಾತ್ರ ಕೆಲವು ಸಂದರ್ಭಗಳು ಮದುವೆ ಆದ ನಂತರದಲ್ಲೂ ಕೂಡ ಬರ್ತಕ್ಕಂಥದ್ದು, 35ನೇ ವರ್ಷ 36ನೇ ವರ್ಷಕ್ಕೆ ಸಮಸ್ಯೆಗಳು ಬರ್ತಕ್ಕಂಥದ್ದು, 40-42ನೇ ವರ್ಷಕ್ಕೆ ಸಮಸ್ಯೆಗಳು ಬರ್ತಕ್ಕಂಥದ್ದು, 56 ವರ್ಷಕ್ಕೆ ಕೂಡ ಸಮಸ್ಯೆ ಬಂದಿರತಕ್ಕಂಥದ್ದು ನಮ್ಮ ಹತ್ರ ಇದೆ. ಅಲ್ಲಿ ತನಕ ಚೆನ್ನಾಗಿದ್ದು ಅದು ಯಾವುದಂದ್ರೆ ಯಾವುದೋ ಶುಭಗ್ರಹದ ದೃಷ್ಟಿ ಚೆನ್ನಾಗಿದ್ದಾಗ ಅದು ತಳ್ಳುತ್ತಾ ಹೋಗುತ್ತೆ, ಕೊನೆಗೆ ಎಲ್ಲೋ ಒಂದ್ಸಲಿ ಲಾಕ್ ಆಗ್ತಕ್ಕಂಥದ್ದಾಗುತ್ತೆ. ಲಾಕ್ ಆದ ನಂತರದಲ್ಲಿ ಅವ್ರು ಅದರಿಂದ ತಪ್ಪಿಸ್ಕೊಂಡು ಹೊರಗೆ ಬರಬೇಕಂದ್ರೆ ಆ ಶಿಕ್ಷೆನ ಅನುಭವಿಸೇ ಬರಬೇಕಾಗ್ತಕ್ಕಂಥದ್ದು. ಹಾಗಾಗಿ ಮನುಷ್ಯನಿಗೆ ಯಾಕೆಂದರೆ ಗ್ರಹಸ್ಥಿತಿಗಳಲ್ಲಿ ಜಾತಕದಲ್ಲಿ ಮತ್ತು ಗ್ರಹಗಳ ಆ ಒಂದು ಅನುಬಂಧದ ಮೇಲೆ ಬದುಕು ನಿರಂತರವಾಗಿ ಅದು ನಿರ್ಧಾರ ಆಗ್ತಕ್ಕಂಥದ್ದಾಗುತ್ತೆ. ಈಗ ಆದಾಯದಲ್ಲಿ ಕೊರತೆ ಆಗ್ತಾ ಇದೆ ಅಂತಾದಾಗ ಗುರು ಶುಕ್ರರ ಸಂಯೋಜನೆ ಚೆನ್ನಾಗಿಲ್ಲದೆ ಇದ್ದಾಗ ಗುರು ಧನಕಾರಕನಾಗಿರ್ತಕ್ಕಂಥವನಾಗ್ತಾನೆ. ಅದನ್ನು ಸರಿಯಾದ ಮಾರ್ಗದಲ್ಲಿ ಬಂದಂಥ ದುಡ್ಡನ್ನು ಕೂಡ ಸರಿಯಾದ ಸದ್ವಿನಿಯೋಗ ಮಾಡ್ಕೊಳ್ದಿರ ದುರ್ವಿನಿಯೋಗ ಮಾಡ್ಕೊಳ್ತಕ್ಕಂಥ ಎಷ್ಟೋ ಎಕ್ಸಾಂಪಲ್ಸ್ ಇರುತ್ತೆ. ಚೆನ್ನಾಗಿ ಕಷ್ಟಪಟ್ಟು ದುಡಿತಾರೆ, ಯಾವುದೋ ಗ್ಯಾಮ್ಲಿಂಗಲ್ಲಿ ಹೋಗಿ ದುಡ್ಡು ಕಳ್ಕೊಳ್ತಾರೆ. ಹೀಗೆ ಹಲವಾರು ರೀತಿಯಾದಂಥ ಕಾರಣಗಳು ಆ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ತುಂಬ ಇರ್ತಕ್ಕಂಥದ್ದು ಗ್ರಹಗಳ ಅವಸ್ಥಿತಿ ಮೇಲೆ. ಗುರುಗಳೇ, ಇಂಥ ಸಮಸ್ಯೆಗಳಿಗೆ ಪರಿಹಾರಗಳೇನು ಗುರುಗಳೇ? ಬಟ್ ಮುಖ್ಯವಾಗಿ ಈ ರೀತಿಯಾದಂಥ ನೋಡಿ, ಇವಾಗ ಯಾಕೆಂದರೆ ಪಾಪ ನಮಗೆ ಕಾಲ್ ಮಾಡಿದಂಥವ್ರು ಕೂಡ ಸ್ವಲ್ಪ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದರು. ಯಾಕೆಂದರೆ ಅದು ಪ್ರಾಂತ್ಯವಾರದಲ್ಲಿ ಆ ಜನ್ಮಕ್ಕೆ ಜನ್ಮ ನಕ್ಷತ್ರವನ್ನು ಅಥವಾ ಜನ್ಮರಾಶಿಯನ್ನು ಜನ್ಮ ಕುಂಡಲಿಯನ್ನು ನಾವು ನೋಡಿದಾಗ ಅವ್ರದ್ದು ಏನಾದರೂ ಕರ್ಮ ಇದೆಯಾ ಅಥವಾ ಅವ್ರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಏನಾದರೂ ಕರ್ಮಗಳ ಇದ್ದಾವ ಅನ್ನೋದನ್ನು ಗಮನಿಸಬೇಕು. ಕುಟುಂಬದಿಂದ ಏನಾದರೂ ಬಂದಿದೆಯಾ? ಕೆಲವೊಂದು ಸಂದರ್ಭಗಳಲ್ಲಿ ಯಾರೋ ಒಂದು ಉಪಾಸನಾ ದೇವತೆಗಳನ್ನು ಉಪಾಸನೆ ಮಾಡಿಟ್ಕೊಂಡು ಆ ನಂತರದಲ್ಲಿ ಆ ಉಪಾಸನೆಯನ್ನು ವಿಧಾನವನ್ನು ಬಿಟ್ಬಿಡ್ತಕ್ಕಂಥವ್ರು ಆಗ್ತಾರೆ. ಅದೇನಾಗುತ್ತೆ, ಉಪಾಸನೆ ಅಂತಕ್ಕಂಥದ್ದು ನಾವು ಅವರನ್ನು ಆಹ್ವಾನಿಸಿ ಅವರ ಸಮ್ಮುಖದಲ್ಲಿ ನಮ್ಮ ಬದುಕನ್ನು ಬದುಕ್ತಾ ಇರ್ತಕ್ಕಂಥವ್ರು ಆಗ್ತೀವಿ. ಕೆಲವು ಸಂದರ್ಭಗಳು ಅದನ್ನು ವಿಸರ್ಜನೆ ಮಾಡದೆ ಏನೋ ಮನುಷ್ಯನಿಗೆ ಸಾವು ಅನ್ನೋದೇನು ಅನಿರೀಕ್ಷಿತ, ಅದೇನು ನಿರೀಕ್ಷಿತ ಅಲ್ಲ, ಅದು ಯಾವಾಗ ಬೇಕಾದ್ರೂ ಅದು ಆಗ್ಬೋದು. ಅಂಥ ಸಂದರ್ಭಗಳಲ್ಲಿ ಆ ಉಪಾಸನಾ ದೇವತೆಗಳು ಅಥವಾ ಗುರುಗಳ ಸಂಪರ್ಕದಲ್ಲಿದ್ದಾಗ ಅವರ ಆ ಒಂದು ವ್ಯವಸ್ಥೆ ಅಲ್ಲೇ ಅದು ನಿಂತು ಹೋಗಿದ್ದಾಗ ಈ ರೀತಿಯಾದಂಥ ಕಾಣದ ರೀತಿಯಲ್ಲಿ ಅವರಿಗೆ ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದಾಗುತ್ತೆ. ಹಾಗಾಗಿ ಪರಿಹಾರಗಳಂದರೆ ಮುಖ್ಯವಾಗಿ ಏನಪ್ಪ ಅಂದರೆ ದೇವತಾ ಉಪಾಸನೆ ಬಿಟ್ಟು ಸೂರ್ಯನಿಂದ ಸಮಸ್ಯೆ ಬರ್ತಾ ಇದೆ ಅಂತ ಆದಾಗ ಭಾನುವಾರದ ದಿವಸ ನಿತ್ಯ ಆದಿತ್ಯ ಹೃದಯ ಪಾರಾಯಣ ಮತ್ತು ವಿಶೇಷವಾಗಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ನಮಸ್ಕಾರ ಮಾಡ್ತಕ್ಕಂಥದ್ದು. ಚಂದ್ರನಿಂದ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಶಿವನನ್ನು ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಕ್ತಿ ದೇವತೆ ಉಪಾಸನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಕುಜನಿಂದ ಸಮಸ್ಯೆಗಳು ಬರ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗೋದು ಕುಜನಿಂದ ಕೂಡ ಆಗ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿ, ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು. ಬುಧನ ಸಂಯೋಜನೆ ಚೆನ್ನಾಗಿಲ್ಲ, ಬುದ್ಧಿ ಮತ್ತು ಸಂವಹನ ಕ್ರಿಯೆ ಮತ್ತು ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆ, ವ್ಯಾಪಾರ ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆಗಳು ಬರ್ತಾ ಇದೆ ಅಂತಾದಾಗ ವಿಶೇಷವಾಗಿ ಮಹಾವಿಷ್ಣುವನನ್ನು ಜೊತೆಗೆ ಭೈರವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಕೂಡ, ಕಾಲಭೈರವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಬುಧನಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಗುರು ಅಂದರೆ ಬಹಳ ಮುಖ್ಯವಾಗಿ ಜ್ಞಾನಕಾರಕನು, ನಮ್ಮ ಬದುಕಿಗೆ ದುಡ್ಡು ಮತ್ತು ಅವನ ಸ್ಥಿತಿ ಸ್ಥಾನಮಾನ ಇದೆಲ್ಲಕ್ಕೂ ಕೂಡ ವಿಶೇಷವಾಗಿ ಗುರುವೇ ಸಂಪತ್ತಾದಿಗಳನ್ನು ಕೊಡ್ತಕ್ಕಂಥವನಾದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ, ಏನೋ ಮನೆ ತಗೊಳ್ಬೇಕಂತ ತುಂಬ ಕಷ್ಟಪಡ್ತಾ ಇರ್ತಕ್ಕಂಥವ್ರು, ಕೂಡಿಟ್ಟಿದ್ದೆಲ್ಲ ಯಾವುದೋ ರೀತಿಯಲ್ಲಿ ವ್ಯರ್ಥ ಆಗ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂಥವ್ರು ಬಹಳ ಮುಖ್ಯವಾಗಿ ದತ್ತಾತ್ರೇಯರನ್ನು, ಗುರುಗಳನ್ನು, ಮೇಧಾ ದಕ್ಷಿಣಾಮೂರ್ತಿಯನ್ನು ಅಥವಾ ಸಾಂಬಶಿವನನ್ನು ಆರಾಧನೆ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಶುಕ್ರ ಬಹಳ ಮುಖ್ಯವಾಗಿ ಇವತ್ತು ಬದುಕಿನಲ್ಲಿ ದುಡ್ಡಿಲ್ಲ ಅಂದರೆ ಬದುಕೇ ಇಲ್ಲ ಅಂತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು, ಚಂದ್ರನ ಆರಾಧನೆ ಮಾಡಿದಾಗ ಮಾನಸಿಕವಾದಂಥದ್ದು ಸದೃಢತೆ ಸಿಗ್ತಕ್ಕಂಥದ್ದಾಗುತ್ತೆ. ಪರಮೇಶ್ವರನ ಆರಾಧನೆ ಕೂಡ ಶುಭಪ್ರದವಾದದ್ದು. ಲಕ್ಷ್ಮೀನಾರಾಯಣರ, ತಿರುಪತಿ ಬಾಲಾಜಿ ಈ ರೀತಿಯಾದ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ಕೂಡ ಶುಕ್ರನ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.